ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಗ್ರಿ ಲೈನ್. ಈ ಒಂದು ವಿಡಿಯೋದಲ್ಲಿ ಏನ್ ನೋಡೋಣ ಅಂತಂದ್ರೆ ವೆಟರ್ನರಿ ಕಟಪ್ ಪ್ರೀವಿಯಸ್ ಇಯರ್ ಅಂದ್ರೆ ಲಾಸ್ಟ್ ಇಯರ್ 2024 ವೆಟರ್ನರಿ ಕಾಲೇಜ್ ವೈಸ್ ಅನಂತರ ಕಾಸ್ಟ್ ವೈಸ್ ಎಲ್ಲಿವರೆಗೆ ಕಟ್ ಆಫ್ ಇತ್ತು, ಎಲ್ಲಿವರೆಗೆ ಸೀಟ್ ಸಿಕ್ಕಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಟೇಲ್ ಆಗಿ ನೋಡೋಣ. ಆಮೇಲೆ ಆಫ್ಲೈನ್ ಕ್ಲಾಸ್ಗಳಿಗಾಗಿ ಯಾರ್ಯಾರು ಬರ್ಬೇಕಂತಿರಲ್ಲ ಧಾರವಾಡಗೆ ಏಪ್ರಿಲ್ 18ಕ್ಕೆ ನಮ್ಮ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಬೇಗ ಬೇಗನೆ ಅಡ್ಮಿಷನ್ ಮಾಡಿಕೊಂಡು ಜಾಯಿನ್ ಆಗಬೇಕು. ಆನ್ಲೈನ್ ಕ್ಲಾಸ್ಗಳಿಗಾಗಿ ಅಗ್ರಿ ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ನೀವು ಕ್ಲಾಸ್ ಅನ್ನು ಜಾಯಿನ್ ಆಗಿ ಉತ್ತಮವಾದಂಥ ಒಂದು ಸ್ಕೋರ್ ಅನ್ನ ತಗೋಬಹುದು. ಇವಾಗ 2024 ಅಲ್ಲಿ ವೆಟರ್ನರಿ ಎಲ್ಲಿವರೆಗೆ ಯಾವ ರ್ಯಾಂಕ್ ವರೆಗೆ ಸೀಟ್ ಸಿಕ್ಕಿದೆ, ಕಾಲೇಜು ಎಲ್ಲ ಕಾಲೇಜ್ದು ಎಲ್ಲ ಕಾಸ್ಟ್ ವೈಸ್ ಇದರಲ್ಲಿ ನಾವು ನೋಡೋಣ ಅಂತ. ಮೊದಲನೇದಾಗಿ ಬೀದರ್ ಕಾಲೇಜ್ ಅಂತಂದ್ರೆ ವೆಟರ್ನರಿ ಯೂನಿವರ್ಸಿಟಿ ಇರೋದು ಬೀದರ್ ಅಲ್ಲಿನೇ. ಇದು ಜನರಲ್ ದವ್ರದ್ದು, ಹೈದರಾಬಾದ್ ಕರ್ನಾಟಕ ಕಟ್ ಆಫ್ ಅಲ್ಲ. ಹೈದರಾಬಾದ್ ಕರ್ನಾಟಕದ ರಿಸರ್ವೇಶನ್ ಇದೆಯಲ್ಲ ಆ ಕಟ್ ಆಫ್ ಅಲ್ಲಿ ಇದು ಜನರಲ್ ದವ್ರು ಅಂದ್ರೆ ಆಲ್ ಓವರ್ ಕರ್ನಾಟಕದವ್ರಿಗೆ ಇರ್ತಕ್ಕಂಥ ಕಟ್ ಆಫ್ ಎಲ್ಲಿವರೆಗೆ ಸಿಕ್ಕಿದೆ ಅಂದ್ರೆ ಬೀದರ್ದಲ್ಲಿ GM ದವರಿಗೆ 70 ರ್ಯಾಂಕ್, ವೆಟರ್ನರಿದು 70 ರ್ಯಾಂಕ್, 3A ದವ್ರದ್ದು 70, 3B ದವ್ರದ್ದು 70 ಅಂತಂದ್ರೆ ಸ್ವಲ್ಪ 68, 65, 60 ಈ ತರ ಇರುತ್ತೆ. ಹೆಚ್ಚು ಕಡಿಮೆ ರೌಂಡ್ 70 ವರೆಗೆ ಸೀಟ್ ಸಿಕ್ಕಿದೆ. ಆಮೇಲೆ 2A ದವರಿಗೆ 100, 2B ದವರಿಗೆ 200, ಕ್ಯಾಟಗರಿ 1 ದವರಿಗೆ 120, SC ದವರಿಗೆ 750, ST ದವರಿಗೆ ಕೂಡ 750 ರ್ಯಾಂಕ್ ವರೆಗೆ ವೆಟರ್ನರಿ ಸೀಟ್ಗಳು ಅಲಾಟ್ ಆಗಿದೆ. ಆಮೇಲೆ ಇನ್ನು ಬೆಂಗಳೂರು ನೋಡುವ. ಬೆಂಗಳೂರಲ್ಲಿ ಕೂಡ ಸೇಮ್ 70 ಜನರಲ್ ದವರಿಗೆ, 3A ದವರಿಗೆ 80, 3B ದವರಿಗೆ 80, 2A ದವರಿಗೆ 80, 2B ದವರಿಗೆ 250, ಕ್ಯಾಟಗರಿ 1 ದವರಿಗೆ 80. ಇಲ್ಲಿ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಕೆಲವೊಮ್ಮೆ ಕ್ಯಾಟಗರಿ 1 ದವರು ಆನಂತರ SC ST ದವ್ರದ್ದು ಏನಾಗ್ತದೆ ಅಂತಂದ್ರೆ ಅಲ್ಲಿ ಸ್ಪೆಸಿಫಿಕಲಿ ಆ ರ್ಯಾಂಕ್ ರೇಂಜ್ ಅಲ್ಲಿ ಆ ಲೊಕ್ಯಾಲಿಟಿದಲ್ಲಿ ಯಾರಾದ್ರೂ ಇದ್ರೆ 1-2 ಅಷ್ಟೇ ಇರ್ತದೆ, ಸೀಟಲ್ಲಿ ಜಾಸ್ತಿ ಇರೋದಿಲ್ಲ. ಹಿಂಗಾಗಿ ಕೆಲವೊಮ್ಮೆ ಕಡಿಮೆನೂ ಕಟ್ ಆಫ್ ಬರಬಹುದು. ಓಕೆ, ST ದವರಿಗೆ 300, ಇಲ್ಲಿ ಕೂಡ ST ದವರಿಗೆ SC ST ದವರಿಗೆ 300. ಇನ್ ಜನರಲ್ ಆಗಿ ನೋಡೋದಾದ್ರೆ ಜನರಲ್ ಅವರಿಗೆ 160 ರ್ಯಾಂಕ್. ನಿಮ್ಮ ಒಂದು ವೆಟರ್ನರಿ ರ್ಯಾಂಕ್ 160. ಇದರಲ್ಲಿ ಆಕ್ಚುಲಿ ಅಥನಿದೊಂದು ಆ್ಯಡ್ ಆಗಿಲ್ಲ, ನಾನು ಆಮೇಲೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದಕ್ಕೆ. ಅದು ಸ್ವಲ್ಪ ಜಾಸ್ತಿ ಹೋಗಿದೆ ಅಥನಿಯಲ್ಲಿ ಕೂಡ ಸೀಟ್ ತಗೊಂಡಿದೆ. ಇದೇ ರೇಂಜಲ್ಲಿ ಇರುತ್ತೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಆಮೇಲೆ 3B ದವರಿಗೆ 3A ದವರಿಗೆ 150, ಇಲ್ಲಿ 160 ಇದೆ, ಇಲ್ಲಿ 150 ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಸ್ಪೆಸಿಫಿಕಲಿ ಆ ಕಾಸ್ಟ್ ಆನಂತರ ಕನ್ನಡ ಮೀಡಿಯಂ ರೂರಲ್ ರಿಸರ್ವೇಶನ್ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ, ಒಂದು 10. ಇಲ್ಲಿ ಸೇಮ್ 3B ದವರಿಗೆ ಕೂಡ 150, 2A ದವ್ರು ಏನಾದ್ರು ಇದ್ರೆ 300 ವರೆಗೆ ನಿಮಗೆ ಸೀಟ್ ಸಿಗುತ್ತೆ. ಇಲ್ಲಿ ಕನ್ನಡ ಮೀಡಿಯಂ ರೂರಲ್ ಈ ತರ ಎಲ್ಲ ಕನ್ಸಿಡರ್ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಒಂದು 10-20 ರ್ಯಾಂಕ್. ಅದು ಡಿಪೆಂಡ್ ಆ ಸ್ಪೆಸಿಫಿಕಲಿ ರ್ಯಾಂಕ್ ರೇಂಜ್ ಅಲ್ಲಿ. ಅಲ್ಲಿ ಒಂದು ಕನ್ನಡ ಮೀಡಿಯಂ ಸೀಟ್ ಇರುತ್ತೆ, ಅಲ್ಲಿ ಯಾರು ಕನ್ನಡ ಮೀಡಿಯಂದವ್ರು ಇರ್ಲಿಲ್ಲ ಅಂತಂದ್ರೆ ಇದು 500 ವರೆಗೂ ಹೋಗ್ಬೋದು. ಅಥವಾ ಕನ್ನಡ ಮೀಡಿಯಂದವ್ರು ಇದ್ರೆ ಅಲ್ಲಿ 200 ಸ್ಟಾಪ್ ಆಗ್ಬೋದು. ತಿಳಿತಾ? ಈ ತರ ಆಗೋ ಚಾನ್ಸಸ್ ಕೂಡ ಇರ್ತದ. ಆಮೇಲೆ 2B ದವ್ರದ್ದು ಅಪ್ ಟು ನಿಮ್ಗೆ ನೋಡ್ಬೇಕಂದ್ರೆ 600 ವರೆಗೇನು ವೆಟರ್ನರಿ ರ್ಯಾಂಕ್ 600 ವರೆಗಿರೋನು ಸೀಟ್ ಸಿಕ್ಕಿದೆ. SC ದವರಿಗೆ 300 ವರೆಗೆ ಸೀಟ್ ಸಿಕ್ಕಿದೆ. ಇಲ್ಲಿ ನೋಡ್ರಿ 2A ದವ್ರದ್ದು 300 ಇದೆ, SC ದವ್ರದ್ದು 300. ಯಾಕಂದ್ರೆ ಬಿಕಾಸ್ ಅಲ್ಲಿ ಸೀಟ್ ಬಹಳ ಕಡಿಮೆ ಇರುತ್ತೆ. ರ್ಯಾಂಕ್ ಆಲ್ಮೋಸ್ಟ್ ಹಿಂದೆ ಮುಂದೆ SC ST ಎಲ್ಲ ಸೇಮೇ ಬರ್ತಿರ್ತಾರೆ. ರಿಸರ್ವೇಶನ್ ಅಲ್ಲಿ ಅಲ್ಲಿಗೆ ಸ್ಟಾಪ್ ಆಗ್ತದ. ಕ್ಯಾಟಗರಿ 1 ದವರಿಗೆ SC ಅಲ್ಲಿ ಇದೆ, ಕ್ಯಾಟಗರಿ 1 ದವರಿಗೆ SC ದವರಿಗೆ ಅಪ್ ಟು 1000 ವರೆಗೂ ಸೀಟ್ ಸಿಕ್ಕಿದೆ. 1000 ರ್ಯಾಂಕ್ 900, 950 ವರೆಗೂ ಕೂಡ ವೆಟರ್ನರಿ BVSC ವೆಟರ್ನರಿ ಸೀಟ್ ಸಿಕ್ಕಿದೆ. ST ದವರಿಗೆ ಕೂಡ ಅದು ಸೇಮ್ 1000. ಇದೇನಂತಂದ್ರೆ ಒಂದು ವೆಟರ್ನರಿ ಕಟ್ ಆಫ್ ಲಾಸ್ಟ್ ಇಯರ್ ಅಂತಂದ್ರೆ 2024 ಒಂದು ಇದಿದೆ. ಆಮೇಲೆ ಇಲ್ಲಿ ನೀವು ಸೀಟ್ ತಗೋಬೇಕಂತಂದ್ರೆ ಇಷ್ಟು ರ್ಯಾಂಕ್ ಒಳಗಡೆ ನಿಮ್ದು ಏನಾದ್ರು ಬರ್ಬೇಕಾದ್ರೆ ನೀವು ಎಷ್ಟು ಸ್ಕೋರ್ ಮಾಡ್ಬೇಕು, ಎಷ್ಟು ಬಂದಿರ್ಬೇಕಂತ ಇಲ್ಲಿ ನೋಡೋಣ. ಈ ವೆಟರ್ನರಿ ರ್ಯಾಂಕ್ ಹೆಂಗ್ ಕೊಡ್ತಾರಂತಂದ್ರ ವೆಟರ್ನರಿ ರ್ಯಾಂಕ್ ಸಲುವಾಗಿ CET ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. CET ಪ್ಲಸ್ ಪ್ರಾಕ್ಟಿಕಲ್, ಇದು ಪ್ರಾಕ್ಟಿಕಲ್ ಮಾತ್ರ ಡಿಸ್ಕಷನ್ ಮಾಡೋದು, PCB ಮಾತ್ರ ಕನ್ಸಿಡರ್ ಮಾಡೋದು. ಇಲ್ಲಿ 50%, ಇಲ್ಲಿ 50%, ಎರಡು ಸೇರಿ ನಿಮ್ದ ರ್ಯಾಂಕ್ ಅನ್ನ ಕೊಡ್ತಾರೆ. ಪ್ರಾಕ್ಟಿಕಲ್ಗೂ ಕೂಡ ಈಕ್ವಲ್ ವೇಟೇಜ್ ಇರ್ತದೆ. ಏನ್ ನೀವು CET ಸ್ಟಡಿ ಮಾಡ್ತಾರಲ್ಲ ಅದೇ ಈಕ್ವಲ್ ವೇಟೇಜ್ ಪ್ರಾಕ್ಟಿಕಲ್ಗೂ ಕೂಡ ಇರುತ್ತೆ. ಸೊ ಇಲ್ಲಿ ನಿಮ್ದು
ಎಷ್ಟು ಬರ್ಬೇಕಂದ್ರೆ 80% ತನ ಬರ್ಬೇಕು. CET PCB 180 ಮಾರ್ಕ್ಸ್ಗೆ ಇರತ್ತಲ್ಲ, ಇದರಲ್ಲಿ ನಿಮ್ದು ಅಲ್ಲ ಟೋಟಲ್ 80% ಆಗ್ಬೇಕು. CET ಪ್ಲಸ್ ಪ್ರಾಕ್ಟಿಕಲ್ ಎರಡು ಸೇರಿ 80% ಮಾರ್ಕ್ಸ್ ಆದ್ರೆ ನಿಮ್ದು ರ್ಯಾಂಕ್ 200 ಬಿಲೋ ಬರ್ತೈತಿ. 200ಕ್ಕಿಂತ ಕಡಿಮೆ ಬಂದಿರ್ತದ. ನಿಮ್ದು 80% ಆಯ್ತಂದ್ರೆ 78% ಆತಂದ್ರೆ ಒಂದು 400 ಬಿಲೋ ಬರ್ತೈತಿ. ಇನ್ನು 75 ಆಯ್ತಂದ್ರೆ 600 ಬಿಲೋ ಬರ್ತೈತಿ. ಈಗ ಲಾಸ್ಟ್ ಲೋವೆಸ್ಟ್ ಅಂತಂದ್ರೂ SC/ST ದವ್ರಿಗೆ ಅಂತಂದ್ರೆ ಏನು 1000 ವರೆಗೆ ಸಿಕ್ಕಿದಲ್ಲ, ಅರೌಂಡ್ 70%. ಆದ್ರೆ 1000 ಬಿಲೋ ನಿಮ್ದು ರ್ಯಾಂಕ್ ಬರುತ್ತೆ. ಹೈದರಾಬಾದ್ ಕರ್ನಾಟಕ ರೀಸನ್ ದವ್ರಿಗೆ ಸ್ವಲ್ಪ ವೇರಿಯೇಷನ್ ಆಗ್ತದೆ, ಅದು ಕಡಿಮೆ ಬರ್ತೈತಿ ಇನ್ನೂ ಕೂಡ. ಇದು ಒಂದು ನಿಮ್ದು ಟಾರ್ಗೆಟ್ ಇರ್ಬೇಕು. ನೀವು ಅಟ್ಲೀಸ್ಟ್ 80% ಟಾರ್ಗೆಟ್ ಬಂದ್ರೆ 200 ಒಳಗೆ ಬರ್ತೈತಿ. ಜನರಲ್ ದವ್ರಿಗೆ ಇದ್ದವ್ರಿಗೆ, ಅನಂತರ 3A 3B ಇರೋರಿಗೆ ಸೀಟ್ ಸಿಗ್ತದ. ಇನ್ನು 2A 2B ಕ್ಯಾಟಗರಿ 1 ಇದ್ದವರಿಗೆ 400 ಬಿಲೋ, ಇದು SC/ST ಇದ್ದವರಿಗೆ ಇಷ್ಟು ನಿಮ್ದು ಒಂದು ರ್ಯಾಂಕ್ ಬಂತಂದ್ರೆ ಯು ವಿಲ್ ಗೆಟ್ ವೆಟರ್ನರಿ ಕಾಲೇಜಸ್ ಇನ್ ಕರ್ನಾಟಕ. ಓಕೆ, ವಿಡಿಯೋಗಳು ನಿಮ್ಗೆ ಹೆಲ್ಪ್ ಆಗ್ತಿದೆ ಅನ್ಕೊಂತಿದ್ದೀನಿ. ಯಾರ್ಯಾರಿಗೆ ಹೆಲ್ಪ್ ಆಗ್ತಿದೆ ಅಲ್ಲ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲರಿಗೆ ನಮ್ಮ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.